ವೆಲ್ಕಮ್ ಟು ವರ್ಡ್ ಲೈನ್ಸ್ ಅವ್ರದ್ದು ಡೈಲಿ 6 ಗಾಡಿ ಸರ್ವಿಸ್ ಇದೆ ಮಂತ್ರಾಲಯಕ್ಕೆ, 3 ಗಾಡಿ ಬೆಂಗಳೂರಿಂದ ಹೋಗುತ್ತೆ. ವರ್ಡ್ ಲೈನ್ಸ್ ಅಲ್ಲಿ ಕ್ಲೀನಿಂಗ್ ಬಗ್ಗೆ ಮಾತ್ರ ನೆಕ್ಸ್ಟ್ ಲೆವೆಲ್, ಏನು ಕಾಂಪ್ರಮೈಸ್ ಇಲ್ಲ ಅವ್ರು. ನೋಡಿ ವಾಶ್ರೂಮ್ ಯಾವ ಲೆವೆಲ್ ಕ್ಲೀನ್ ಇದಾರೆ ಅಂದ್ರೆ, ವರ್ಡ್ ಲೈನ್ಸ್ ಅಲ್ಲಿ ಒಬ್ರು ಡ್ರೈವರ್ ಇದಾರೆ ನೋಡಿ. ಗಾಡಿ ಯಾವ ಲೆವೆಲ್ ಮಾಡಿದಾರೆ ಅಂದ್ರೆ ಒಂಥರ ಫುಲ್ ಏನ್ ಕಾರ್ ಡೆಕೋರೇಷನ್. ಇದೇನ ಟಡ್ಡಿ ಬೇರ್ ಗಿಫ್ಟ್ ಕೊಟ್ಟಿದಾರ ಕಸ್ಟಮರ್? ನಾವೇ ಹಾಕಿದ್ದು. ನೀವ್ ಹಾಕಿದ? ಏನ್ ಸರ್ ನಿಮ್ಮ ಹೆಸರು? ಸಚಿನ್ ಅಂತ. ನಿಮ್ಮ ಹೆಸರು ಸರ್? ವೆಂಕಟೇಶ್ ಅಂತ. ಸರ್ ಟೋಟಲ್ ಎಷ್ಟು ಗಾಡಿ ಇದೆ ವರ್ಡ್ ಲೈನ್ಸ್ ಅವ್ರದ್ದು? ಯಾವ್ಯಾವ ರೂಟ್? 23 ಬಸ್ ಇದೆ ಸರ್. ಅಂದ್ರೆ ಒಂದ್ ಶಿಫ್ಟ್ ಅಲ್ಲಿ 12 ಇರುತ್ತೆ, ಒಂದ್ ಶಿಫ್ಟ್ ಅಲ್ಲಿ 11 ಇರುತ್ತೆ. ಅಂಕ್ರಿ ನೆಕ್ಸ್ಟ್ ಲೆವೆಲ್ ಹೆಡ್ ರೆಸ್ಟ್ ಮತ್ತೆ ಬ್ಯಾಕ್ ರೆಸ್ಟ್ ನೋಡ್ರಿ ಯಾವ ಲೆವೆಲ್ ಇದೆ ಅಂತೇಳಿ. ಇದು ಹೆಚ್ಚು ಕಮ್ಮಿ ಒಂದು ಬ್ಲಾಂಕೆಟ್ ವರ್ಷದಲ್ಲಿ ಆಲ್ರೆಡಿ ಇವಾಗ 26 ಗಾಡಿಯನ್ನು ಓಡ್ತಾ ಇದೆ ಅವ್ರದ್ದು. ಅಂದ್ರೆ ಜನ ಎಷ್ಟು ಸಪೋರ್ಟ್ ಮಾಡ್ತಿದಾರೆ ಅಂದ್ರೆ ಅವ್ರು ಕೊಡೋ ಸರ್ವಿಸ್ಗೆ. ವೆಲ್ಕಮ್ ಟು ವರ್ಡ್ ಲೈನ್ಸ್ ಅವ್ರದ್ದು ಡೈಲಿ 6 ಗಾಡಿ ಸರ್ವಿಸ್ ಇದೆ ಮಂತ್ರಾಲಯಕ್ಕೆ, 3 ಗಾಡಿ ಬೆಂಗಳೂರಿಂದ ಹೋಗುತ್ತೆ. ಮಂತ್ರಾಲಯದಿಂದ ಬೆಂಗಳೂರಿಗೆ 3 ಗಾಡಿ ಬರುತ್ತೆ. ಅದರಲ್ಲಿ 1 ಗಾಡಿ ರಾಯಚೂರು ಮತ್ತೆ ಶಕ್ತಿನಗರವರೆಗೂ ಹೋಗುತ್ತೆ. ಅದರಲ್ಲಿ 1 ಗಾಡಿ ಬಂದು ಸ್ಪೆಷಲಿ ಎಸಿ ಬಸ್ ಫುಲ್ಲಿ ಪ್ರೀಮಿಯಂ ಇದೆ, ನಾನ್ ಎಸಿ ಕೂಡ ಫುಲ್ಲಿ ಪ್ರೀಮಿಯಂ ಇದೆ ಒಳಗಡೆ. ಇಂಟೀರಿಯರ್ ಮಾತ್ರ ನೆಕ್ಸ್ಟ್ ಲೆವೆಲ್. ಇನ್ನೊಂದೇನಪ್ಪಾ ಅಂದ್ರೆ ವರ್ಡ್ ಲೈನ್ಸ್ ಅವ್ರದ್ದು ಪ್ರತಿ ಒಂದು ಗಾಡಿಯಲ್ಲೂ ವಾಶ್ರೂಮ್ ಇಟ್ಟಿದ್ದಾರೆ. ಬಟ್ ಕ್ಲೀನ್ ಅಂಡ್ ಹೈಜೆನಿಕ್ ಎಷ್ಟು ಇಟ್ಟಿದ್ದಾರೆ ಅಂದ್ರೆ ತೋರಿಸ್ತದೆ ಮನೆ. ಈ ಬಸ್ ಬಂದು ಎಸಿ ಬಸ್ ಇದೆ, ಮಂತ್ರಾಲಯವರೆಗೂ ಹೋಗುತ್ತಾ. ಬರೀ ಇದನ್ನ ತೋರಿಸ್ತೇನೆ. ನೀನ್ 2 ಬಸ್ ಎಲ್ಲೆಲ್ಲಿ ಹೋಗ್ತಾವೋ ಅವಾಗ ಹೇಳ್ತಾ ಬನ್ನಿ. ವರ್ಡ್ ಲೈನ್ಸ್ ಅಲ್ಲಿ ಕ್ಲೀನಿಂಗ್ ಬಗ್ಗೆ ಮಾತ್ರ ನೆಕ್ಸ್ಟ್ ಲೆವೆಲ್, ಏನು ಕಾಂಪ್ರಮೈಸ್ ಇಲ್ಲ ಅವ್ರು. ನೋಡಿ ವಾಶ್ರೂಮ್ ಯಾವ ಲೆವೆಲ್ ಕ್ಲೀನ್ ಇಟ್ಟಿದ್ದಾರೆ ಅಂದ್ರೆ, ಇದು ಒಂದು ಎವ್ರಿ ಟ್ರಿಪ್ ನಿಮ್ಗೆ ವಾಶ್ ಮಾಡ್ತಾರೆ ಪ್ರತಿ ಒಂದ್ ಸತಿನು. ಅಂದ್ರೆ ಬೆಂಗಳೂರಲ್ಲಿ ಒಂದ್ಸತಿ ವಾಶ್ ಮಾಡಿದ್ರೆ ಮತ್ತೆ ಇನ್ನೊಂದು ಟ್ರಿಪ್ ಮಂತ್ರಾಲಯದಲ್ಲಿ ಕೂಡ ವಾಶ್ ಮಾಡ್ತಾರೆ. ಇಂಟೀರಿಯರ್ ತೋರಿಸ್ತೀನಿ ಬರ್ರಿ ನಿಮ್ಗೆ. ನೋಡೋಣ ಎಷ್ಟು ಕಂಫರ್ಟೇಬಲ್ ಆಗೈತಿ, ಆರಾಮಾಗಿ ಕೂತ್ಕೊಂಡು ಹೋಗ್ಬೋದು ಮಹಾರಾಜ ಆಗದೆ. ಅಂಕ್ರಿ ನೆಕ್ಸ್ಟ್ ಲೆವೆಲ್ ಹೆಡ್ ರೆಸ್ಟ್ ಮತ್ತೆ ಬ್ಯಾಕ್ ರೆಸ್ಟ್ ನೋಡ್ರಿ ಯಾವ ಲೆವೆಲ್ ಇದೆ ಅಂತೇಳಿ. ಇದು ಹೆಚ್ಚು ಕಮ್ಮಿ ಒಂದು ಬ್ಲಾಂಕೆಟ್ ಗೆ ಒಂದು 1500 ರೂಪಾಯಿ ಇರ್ಬೋದು ಅನ್ಕೋತೀನಿ. ನಿಮಗೆ ಅಷ್ಟು ಕಾಸ್ಟ್ಲಿ ಇದೆ. ಫುಲ್ಲಿ ಒಂದು 1/2 ಲೀಟರ್ ವಾಟರ್ ಕೊಡ್ತಾರೆ ನಿಮಗೆ, ಅದು ಕೂಡ ಬಿಸ್ಲೇರಿ ನೋಡಿ ಆಲ್ರೆಡಿ ಇಟ್ಬಿಟ್ಟಿರ್ತಾರೆ ಸೀಟ್ ಮೇಲೆ. ಎಸಿ ಬ್ಲೋರು ಮತ್ತೆ ಎಮರ್ಜೆನ್ಸಿ ಹ್ಯಾಮರ್ ಕೂಡ ಕೊಟ್ಟಿದ್ದಾರೆ. ಫಿಲ್ಲು ನೋಡೋಣ ಎವ್ರಿ ಟ್ರಿಪ್ ಹೆಂಗ್ ಚೇಂಜ್ ಮಾಡ್ತಾರೆ. ಬನ್ನಿ ಗಾಡಿ ಹಂಗೆ ಒಂದ್ ರೌಂಡ್ ಒಳಗಡೆ ತೋರಿಸ್ತೀನಿ ನಿಮ್ಗೆ. ಸೊ ಈ ತರ ನನ್ಗೆ ಮಾತ್ರ ನೆಕ್ಸ್ಟ್ ಲೆವೆಲ್ ಆಯ್ತಾ. ಇನ್ನೊಂದ್ ಏನಂದ್ರೆ ಮೇನ್ ರೆಗ್ಯುಲರ್ ಟ್ರಿಪ್ ಟು ಟ್ರಿಪ್ ಚೇಂಜ್ ಮಾಡೋದಂದ್ರೆ ಇಲ್ಲಿಂದ ರಾಯಚೂರು ಹೋದ್ಮೇಲೆ ಒಂದ್ಸತಿ ಚೇಂಜ್ ಮಾಡ್ತಾರೆ. ಇವಾಗ ಮಂತ್ರಾಲಯ ಹೋಗಡೆ ಮಂತ್ರಾಲಯದಲ್ಲೇ ಚೇಂಜ್ ಮಾಡ್ತಾರೆ. ಮತ್ತೆ ಇಲ್ಲಿ ಬೆಂಗಳೂರಿಗೆ ಬಂದ್ಮೇಲೆ ಇದು ಕಂಪ್ಲೀಟ್ಲಿ ಫುಲ್ ಚೇಂಜ್ ಮಾಡ್ತಾರೆ. ಗೊತ್ತಾಗುತ್ತೆ ನಿಮ್ಗೆ ಎಷ್ಟು ಕ್ಲೀನ್ ಆಗಿ ಮೇಂಟೈನ್ ಮಾಡಿದಾರೆ ಅಂತ. ನೋಡಿ ಇಂಟರ್ಲ್ ಹೆಂಗಿದೆ ಅಂತ ಹೇಳ್ಬಿಟ್ಟು ಫುಲ್ಲಿ. ಸೊ ಇನ್ನೊಂದ್ ಏನಂದ್ರೆ ಮೇನ್ ಮೇಜರ್ ಆಗಿ ನನ್ಗೆ ಗೊತ್ತಿರೋಂಗೆ ವರ್ಡ್ ಲೈನ್ಸ್ ಅವ್ರು ಬಂದ್ ಜಸ್ಟ್ 2 ವರ್ಷದಲ್ಲಿ ಆಲ್ರೆಡಿ ಇವಾಗ 26 ಗಾಡಿಯನ್ನು ಓಡ್ತಾ ಇದೆ ಅವ್ರದ್ದು. ಅಂದ್ರೆ ಜನ ಎಷ್ಟು ಸಪೋರ್ಟ್ ಮಾಡ್ತಿದಾರೆ ಅಂದ್ರೆ ಅವ್ರು ಕೊಡೋ ಸರ್ವಿಸ್ಗೆ. ಇನ್ನೇನು ನಾನ್ ಎಸಿ ಇದಾವೆ ತೋರಿಸ್ತೀನಿ ಬನ್ನಿ ನಿಮ್ಗೆ. ಅದೊಂದು ಒಂದು ಸೆಕೆಂಡ್ ಬಸ್ ವರ್ಡ್ ಲೈನ್ಸ್ ಅವ್ರದ್ದು. ಇದು ರಾಯಚೂರಿಂದ ಮತ್ತೆ ಮುಂದೆ ಶಕ್ತಿನಗರ ಕೂಡ ಹೋಗುತ್ತೆ. ಇದು ಇಂಟೀರಿಯರ್ ತೋರಿಸ್ತೀನಿ ಬರ್ರಿ. ಇದು ನಾನ್ ಎಸಿ ಬಸ್ ನಿಮ್ಗೆ. ಇದರಲ್ಲೂ ಕೂಡ ವಾಶ್ರೂಮ್ ಐತಿ. ಪ್ರತಿಯೊಂದು ಬಸ್ಸಲ್ಲಿ ಇದಾವೆ. ವರ್ಡ್ ಲೈನ್ಸ್ ಅಲ್ಲಿ ವಾಶ್ರೂಮ್ ಇಲ್ದೇ ಇರುವಂತ ಗಾಡಿ ಯಾವ್ದಿಲ್ಲ. ಬನ್ನಿ ಒಳಗಡೆ ತೋರಿಸ್ತಾರೆ ಯಾವ ಕಡೆ. ನೋಡಿ ಇಷ್ಟು ನೀಟ್ ಆಗಿ ಕ್ಲೀನ್ ಅಂಡ್ ಎವ್ರಿ ಟ್ರಿಪ್ ಇದು ಗಾಡಿ ಕೂಡ ಅಷ್ಟೇ ಕ್ಲೀನ್ ಅಂಡ್ ಹೈಜಿನಿಕ್ ಆಗಿ ಮೇಂಟೈನ್ ಮಾಡಿದ್ದಾರೆ. ಇಂಟೀರಿಯರ್ ತೋರಿಸ್ತೀನಿ ಬನ್ನಿ. ಇದು ಕೂಡ ನಿಮ್ಗೆ ಈ ಬಸ್ ಬಂದು ನಾನ್ ಎಸಿ ನಿಮ್ಗೆ. ನೋಡಿ ಈ ತರ ಬಿಲ್ಟ್ ಡಿಫ್ರೆಂಟ್ ಆಗಿದೆ. ಅಂದ್ರೆ ಪ್ರತಿಯೊಂದೊಂದು ಇಂಟೀರಿಯರ್ ಸ್ವಲ್ಪ ಡಿಫ್ರೆಂಟ್ ಮಾಡಿದ್ದಾರೆ ಎಸಿ ಮತ್ತೆ ನಾನ್ ಎಸಿ ಅಲ್ಲಿ. ಇದರಲ್ಲಿ ಬ್ಲಾಂಕೆಟ್ ನೋಡಿ ಈ ತರ ಬೇರೆ ಕೊಟ್ಟಿದ್ದಾರೆ. ಪಿಲ್ಲೋ ಮತ್ತೆ ಇದಕ್ಕೆ ಸ್ವಲ್ಪ ಕಲರ್ ಚೇಂಜ್ ಮಾಡಿದ್ದಾರೆ. ಅಂದ್ರೆ ಆ ಇಂಟೀರಿಯರ್ ತಕ್ಕಂಗೆ ಕಲರ್ ಎಲ್ಲ ಚೇಂಜ್ ಮಾಡಿ ಸಣ್ಣ ಪುಟ್ಟ ಲಗೇಜ್ ಗಳಿದ್ರೆ ರ್ಯಾಕ್ ಕೂಡ ಕೊಟ್ಟಿರ್ತಾರೆ. ಇದರಲ್ಲಿ ನಿಮಗೆ ಎಮರ್ಜೆನ್ಸಿ ಹ್ಯಾಮರ್ ಮತ್ತೆ ಎಮರ್ಜೆನ್ಸಿ ಎಕ್ಸಿಟ್ ಎಲ್ಲ ಕೊಟ್ಟಿದ್ದಾರೆ. ಸೊ ಇದು ಕೂಡ ಸೀಟು ಮತ್ತೆ ಮ್ಯಾಟು ಎಲ್ಲ ಕಲರ್ ಕಾಂಬಿನೇಷನ್ ಆಗಿಟ್ಟಿದ್ದಾರೆ. ಇನ್ನೊಂದು ಬಸ್ ಇದೆ, ಅದು ಬಂದು ಮಂತ್ರಾಲಯ ಹೋಗುವಂತ ಬಸ್, ಅದನ್ನು ಕೂಡ ತೋರಿಸ್ತೀನಿ. ಸೊ ಕ್ಲೀನಿಂಗ್ ಬಗ್ಗೆ ನೋಡೋಣ ಏನ್ ನೆಕ್ಸ್ಟ್ ಲೆವೆಲ್ ಐತಂತ. ಫುಲ್ಲಿ ಒಂಥರ ಏನಪ್ಪಾ ಗಾಡಿ ಇವಾಗ ಹೊಸದಾಗಿದೆ ಅನ್ಬೇಕು. ಫುಲ್ ಬೆಡ್ ಕವರ್ ಎಲ್ಲ ಫುಲ್ ನೀಟ್ ಆಗಿ ಹಾಕಿದ್ದಾರೆ. ಇದರಲ್ಲೂ ಕೂಡ ಒಂದು 1/2 ಲೀಟರ್ ವಾಟರ್ ಬಾಟಲ್ ಕೊಡ್ತಾರೆ ನಿಮ್ಗೆ. ಇನ್ನೊಂದು ನಾನ್ ಎಸಿ ಐತಿ, ಅದು ಯಾವ ತರ ಐತಿ ಕ್ಲೀನಿಂಗ್ ಹೆಂಗ್ ಮೇಂಟೈನ್ ಮಾಡ್ತಿದಾರೆ ನೋಡೋಣ ಬರ್ರಿ. ವರ್ಡ್ ಲೈನ್ಸ್ ಅಲ್ಲಿ ಒಬ್ರು ಡ್ರೈವರ್ ಇದಾರೆ ನೋಡಿ. ಗಾಡಿ ಯಾವ ಲೆವೆಲ್ ಮಾಡಿದಾರೆ ಅಂದ್ರೆ ಒಂಥರ ಫುಲ್ ಏನ್ ಕಾರ್ ಡೆಕೋರೇಷನ್. ಇದೇನ ಟಡ್ಡಿ ಬೇರ್ ಗಿಫ್ಟ್ ಕೊಟ್ಟಿದಾರ ಕಸ್ಟಮರ್? ನಾವೇ ಹಾಕಿದ್ದು. ನೀವ್ ಹಾಕಿದ? ಏನ್ ಸರ್ ನಿಮ್ಮ ಹೆಸರು? ಸಚಿನ್ ಅಂತ. ಎಷ್ಟು ವರ್ಷದಿಂದ ಕೆಲಸ ಮಾಡ್ತಾ ಇದ್ರಿ ಸರ್ ನೀವು ಇಲ್ಲಿ? ಸರ್ ನಾನು ಇಲ್ಲಿ ಬಂದು 1 ವರ್ಷ ಆಯ್ತು. 1 ವರ್ಷ ಆಯ್ತು. ಕಂಪನಿ ಸ್ಟಾರ್ಟ್ ಆಗಿ ಎಷ್ಟು 2 ವರ್ಷ ಆಯ್ತಲ್ವಾ? ಕಂಪನಿ ಸ್ಟಾರ್ಟ್ ಆಗಿ 2 ವರ್ಷ ಆಯ್ತು. ಏನ್ ಕಸ್ಟಮರ್ ಯಾವ ತರ ಹೇಳ್ತಾರೆ ನಿಮ್ ವರ್ಡ್ ಲೈನ್ ಅಂದ್ರೆ ಸರ್ವಿಸ್ಗೆ? ಸರ್ವಿಸ್ ಎಲ್ಲ ಒಳ್ಳೆ ಇದೆ ನಮ್ದು. ಯಾವ್ದು ಒಂದು ತೊಂದರೆ ಇಲ್ಲ. ಏನು ಆನ್ ಟೈಮ್ ಎಲ್ಲ ಹೋಗುತ್ತಾ? ಟೈಮ್ ಪಿಕಪ್ ಆನ್ ಟೈಮ್ ಡ್ರಾಪ್ ನಮ್ದು. ಕಸ್ಟಮರ್ ಯಾವ್ದು ಏನು ಒಂದು ಕಂಪ್ಲೇಂಟ್ಸ್ ಇಲ್ಲ. ಕಂಪ್ಲೀಟ್ ಎಲ್ಲ ಯಾವ್ದು ಆನ್ ಟೈಮ್ ಎಲ್ಲ ಹೋಗುತ್ತೆ. ಆನ್ ಟೈಮ್ ಎಲ್ಲ. ಏನ್ ಗಾಡಿ ನಿಮ್ ಸ್ವಲ್ಪ ಡಿಫ್ರೆಂಟ್ ಆಗಿದೆ ನೋಡಿ. ಬೇಕಾದ್ರೆ ಸುಮಾರು ನೋಡಿ ಇಲ್ಲಿ ನಮ್ಗೆ ಸ್ವಲ್ಪ ಸೋಕಿ ಜಾಸ್ತಿ ಗಾಡಿಗಳು ನೋಡಿ ಯಾವ ಲೆವೆಲ್ ಇಟ್ಟಿದ್ದಾರೆ ಅಂದ್ರೆ ಫುಲ್. ಅಂದ್ರೆ ಈ ತರ ನಾನು ಒಂದ್ ಟೈಮ್ ಅಲ್ಲಿ ಲಾರಿ ಓಡಿಸಿದ್ದೇನೆ. ಓಡಿಸೋ ಟೈಮ್ ಅಲ್ಲಿ ಇಟ್ಟೆಲ್ಲ ಸ್ವಲ್ಪ ನಾವು ಅಂದ್ರೆ ಡೆಕೋರೇಷನ್ ಮೈಂಡ್ ಸೆಟ್ ಅಲ್ಲಿ ಇದ್ವಿ ಅವಾಗೆಲ್ಲ. ಇವರು ಬಸ್ಸಿಗೆಲ್ಲ ಈ ತರ ನೋಡಿ ಫುಲ್ ನೋಡಿ ಒಳಗಡೆ ಯಾವ ತರ ಇಟ್ಟಿದ್ದಾರೆ ಗಾಡಿ ಫುಲ್ ಡಿಫ್ರೆಂಟ್ ಆಗಿ. ಬಟ್ ವರ್ಡ್ ಲೈನ್ಸ್ ಅಲ್ಲಿ ಪ್ರತಿಯೊಂದು ಗಾಡಿ ಕಲರ್ ನೋಡಿ ಫುಲ್ ಗೋಲ್ಡನ್ ಕಲರ್.
ಸರ್ ಇದು ನಿಮ್ದು ಯಾವ ರೂಟ್ ಸರ್ ಇದು ಹೋಗ್ತಾ ಇರೋದು? ಸರ್ ನಂದು ಬೆಂಗಳೂರು ಟು ಕಾರವಾರ. ಅಂದ್ರೆ ಫಿಕ್ಸ್ ಇದೇ ರೂಟೇ ಓಡಿಸ್ತಾ ಇದ್ದಾರೆ. ಇಲ್ಲಿ ಎಷ್ಟು ಗಂಟೆಗೆ ಬಿಡುತ್ತೆ ಸರ್ ನಿಮ್ದು? ಸರ್ ಇಲ್ಲಿಂದ 7:15 ಬಿಡೋದು ಚಂದಾಪುರ. ಮತ್ತೆ ಬೆಳಿಗ್ಗೆ ಕಾರವಾರ 8-8:30. 8-8:30 ರೈಟ್ ಟೈಮ್ ಹೋಗ್ಬಿಡ್ತಾರೆ. ರೈಟ್ ಟೈಮ್. ಥ್ಯಾಂಕ್ ಯು ಸರ್. ಟೋಟಲಿ ವರ್ಲ್ಡ್ ಲೆನ್ಸ್ ಗಾಡಿ ನೋಡಿ, ಎಲ್ಲಾ ಗಾಡಿ ಇಲ್ಲೇ ಇರೋದು ಚಂದ್ರಾಪುರದಲ್ಲಿ. ಫುಲ್ ಅವ್ರ ಪಾರ್ಕಿಂಗ್ ಆಲ್ರೆಡಿ ಸುಮಾರು ಗಾಡಿಗಳು ಹೋಗಿದಾವೆ ಇಲ್ಲಿ. ಇಲ್ಲೊಬ್ರು ಅವರು ಮ್ಯಾನೇಜ್ಮೆಂಟ್ ನವರು ಇದ್ದಾರೆ. ಟೋಟಲ್ ಎಷ್ಟು ಗಾಡಿ ಯಾವ ರೂಟ್ ಹೋಗುತ್ತೆ ಅಂತೆ. ಸರ್ ನಮಸ್ಕಾರ, ನಿಮ್ಮ ಹೆಸರು ಸರ್? ವೆಂಕಟೇಶ್ ಅಂತ. ಸರ್ ಟೋಟಲ್ ಎಷ್ಟು ಗಾಡಿ ಇದೆ ವರ್ಲ್ಡ್ ಲೈನ್ಸ್ ಅವ್ರದ್ದು, ಯಾವ್ಯಾವ ರೂಟ್? 23 ಬಸ್ ಇದೆ ಸರ್. ಅಂದ್ರೆ ಒಂದ್ ಶಿಫ್ಟ್ ಅಲ್ಲಿ 12 ಇರುತ್ತೆ, ಒಂದ್ ಶಿಫ್ಟ್ ಅಲ್ಲಿ 11 ಇರುತ್ತೆ. ಈಗ ಯಾವ ರೂಟ್ ಹೋಗ್ಬೇಕಂತ ಅಂದ್ರೆ ಎಷ್ಟು ರೂಟ್ ಇದಾವೆ ವರ್ಲ್ಡ್ ಲೈನ್ಸ್? ರಾಯಚೂರು 3 ಸೆಟ್ ಹೋಗುತ್ತೆ. 3 ಗಾಡಿ ಹೋಗುತ್ತೆ. 3 ಗಾಡಿ ಹೋಗುತ್ತೆ. ಮತ್ತೆ ಇದು ಸರ್ ಗೋವಾ ಮತ್ತೆ ಕಾರವಾರ, ಭಟ್ಕಾಳು, ಕುಂದಾಪುರ್, ಮಣಿಪಾಲ್, ಆಮೇಲೆ ಕಾರವಾರ, ಮಲ್ಲಾಪುರ್ ಹಿಂಗೆಲ್ಲ ಹೋಗುತ್ತೆ ಬಸ್. ಸೊ ಇಷ್ಟು ಇವೆಲ್ಲ ನಮ್ಮ ರೆಗ್ಯುಲರ್ ಹೋಗುವಂತ ಗಾಡಿ ಕಂಟಿನ್ಯೂ ಹೋಗೋದು. ನೋಡಿ ಇಷ್ಟೆಲ್ಲ ಗಾಡಿ ಹೋಗ್ತಾ ಇದಾವೆ. ಸೊ ಆಲ್ರೆಡಿ ರೆಡಿ ಆಗ್ತಾ ಇದಾವೆ ಗಾಡಿಗಳೆಲ್ಲ. ಬನ್ನಿ, ನಮ್ದು ಇನ್ನೊಂದು ಮಂತ್ರಾಲಯ ಗಾಡಿ ಪೆಂಡಿಂಗ್ ಇದೆ ಅಲ್ಲ, ಅದು ಒಂದು ಕೂಡ ತೋರಿಸ್ಬಿಡ್ತೀನಿ ನಿಮ್ಗೆ. ಇದು ಬಿಲ್ಟ್ ಬೈ ದಾಮೋದರ್. ಇದನ್ನ ಒಳಗಡೆ ಇಂಟರ್ಲ್ ಯಾವ ತರ ಐತಿ ನಾನು ತೋರಿಸ್ತೀನಿ. ಬಟ್ ಕ್ಲೀನಿಂಗ್ ಮಾತ್ರ ನೋಡೋಣ ಹೆಂಗಿದೆ ಗಾಡಿಗಳು, ಹೆಂಗ್ ಕಾಣ್ತಾ ಇದೆ ಹಂಗೆ. ನೆಕ್ಸ್ಟ್ ಲೆವೆಲ್ ಫುಲ್ ಲೈಟಿಂಗ್ ಹಾಕ್ರಿ, ಚಮಕ್ತಾ ಇದೆ ನೋಡಿ ಒಳಗಡೆ ಎಲ್ಲ. ಗ್ಲಾಸ್ ಮೇಲೆ ಒಂದು ತಲೆ ಕೂಡ ಬಿಟ್ಟಿಲ್ಲ. ಇನ್ನೊಂದೇನಪ್ಪಾ ಅಂದ್ರೆ ಇಲ್ಲಿ ಓನರ್ ಕೂಡ ಎವ್ರಿ ಡೇ ಅಂದ್ರೆ ವಿಸಿಟ್ ಮಾಡ್ತಾರ. ಇಲ್ಲಿದ್ರೆ ನಿಮ್ಗೆ ತೋರಿಸ್ತದೆ, ಬಟ್ ಇಲ್ಲ ಅವ್ರು ಇಲ್ಲಿ ಅಂದ್ರೆ ಅವರು ಬಂದ್ ಚೆಕ್ ಮಾಡ್ತಾರೆ ಗಾಡಿಯಲ್ಲಿ ಹತ್ಬಿಟ್ಟು, ಡ್ರೈವರ್ ಮಾತಾಡಿಸಿ ಮತ್ತೆ ಇಲ್ಲಿ ಇರೋರೆಲ್ಲ. ಬನ್ನಿ ಈ ಗಾಡಿ ಒಂದು ಒಳಗಡೆ ತೋರ್ಸೋಣ ಯಾವ ತರ ಇದೆ ಅಂತ ಹೇಳ್ಬಿಟ್ಟು. ಪ್ರತಿಯೊಂದು ಗಾಡಿಯಲ್ಲೂ ನಾನು ಹೇಳ್ದಂಗೆ ಎಲ್ಲಾ ಗಾಡಿಯಲ್ಲಿ ಎಷ್ಟು ನೀಟಾಗಿ ಮೇಂಟೈನ್ ಮಾಡಿದಾರೆ ಅಂದ್ರೆ ವಾಶ್ರೂಮ್. ಮೇನ್ ಇವ್ರ ಸರ್ವಿಸ್ ಇರೋದೇ ವಾಶ್ರೂಮ್ ಅಲ್ಲಿ. ಮೇನ್ ಇವ್ರು ಅಂದ್ರೆ ಫಸ್ಟ್ ಸ್ಟಾರ್ಟಿಂಗ್ ಅಲ್ಲಿ ಬಸ್ ತಂದಾಗ ಏನಂದ್ರೆ ಫಸ್ಟ್ ನಮ್ಮ ಇದರಲ್ಲಿ ಕಾರವಾರಕ್ಕೆ ಬಿಟ್ಟರು ಇವರು ವರ್ಲ್ಡ್ ಲೈನ್ಸ್ ಅವರು. ಫಸ್ಟ್ ವಾಶ್ರೂಮ್ ತಂದಿದ್ದೆ ಸುಮಾರು ಬೇರೆ ನೋಡಿದಾರ. ಒಳಗಡೆ ಬನ್ನಿ ಯಾವ ತರ ಕಂಪ್ಲೀಟ್ ಆಗಿ ತೋರಿಸ್ತೀನಿ. ನಿಮ್ಗೆ ಅದೇ ಆಗಿದ್ನಲ್ಲ, ಕೆಲವೊಂದಿಷ್ಟು ಎಂಟ್ರಿ ಎಲ್ಲ ಆಯಾ ಬಸ್ಸಿಗೆ ತಕ್ಕಂಗೆ ಡಿಫ್ರೆಂಟ್ ಆಗಿ ಕೊಟ್ಟಿರ್ತಾರೆ. ಇದಕ್ಕೆ ಬಿಸ್ಕೆಟ್ ಕಲರ್ ಬ್ಲಾಂಕೆಟ್ ಕೊಟ್ಟಿದ್ದಾರೆ ಒಂದು. ಇದು ಮಾಮೂಲಿ ಎಲ್ಲಾ ಬಸ್ ಅಲ್ಲಿ ನೋಡಿದ್ದೀರಾ. AC ಬಸ್ ಅಲ್ಲಿ ತೋರಿಸಿದ ಅದು ಸ್ವಲ್ಪ ಡಿಫ್ರೆಂಟ್ ಆಗಿತ್ತು. ಇದಕ್ಕೆ ಪಿಲ್ಲೋ ಕವರ್ ಕೂಡ ಸ್ವಲ್ಪ ಡಿಫ್ರೆಂಟ್ ಆಗಿ ಗೋಲ್ಡನ್ ಕಲರ್ ಕೊಟ್ಟಿದ್ದಾರೆ. ಕಾಟನ್ ಗೋಲ್ಡನ್ ಕಲರ್ ಇದೆ. ಹಾಫ್ ಲೀಟರ್ ಬಾಟ್ಲು ಪ್ರತಿಯೊಂದೊಂದು ಬಡ್ಡಿಗೂ ಆಲ್ರೆಡಿ ಇಟ್ಬಿಟ್ಟಿರ್ತಾರೆ. ಸೊ ಇದು ಬಂದ ಮ್ಯಾಟ್ ರೆಗ್ಯುಲರ್ ಆಗಿ ಎಲ್ಲಾ ಗಾಡಿಯಲ್ಲಿ ಇರೋ ತರ ಇದೆ, ರೆಡ್ ಮತ್ತೆ ಬ್ಲಾಕ್. ಇದು ನಾನ್ AC ಅನ್ನೋ ತರಾನೇ ಕಾಣ್ತಾ ಇಲ್ಲ ನಿಮ್ಗೆ. ಇದು ಒಂಥರ ಫುಲ್ AC ಅಂತ ಅನ್ನಿಸ್ತಾ ಇದೆ ನೋಡಿ ಗಾಡಿ ಹಿಂಗಿದೆ. ಕಂಫರ್ಟ್ ಬಗ್ಗೆ ಅಂದ್ರೆ ಬಂದ್ರೆ ನೀವು ನೆಕ್ಸ್ಟ್ ಲೆವೆಲ್. ಬನ್ನಿ ಯಾವ ತರ ಇದೆ ಅಂತ ಸೀಟ್ ತೋರಿಸ್ಬಿಡ್ತೀನಿ ನಿಮ್ಗೆ ಸಿಟ್ಟು ಅಂತ ನೋಡಿ. ನೆಕ್ಸ್ಟ್ ಲೆವೆಲ್ ವ್ಯೂ ಪಾಯಿಂಟ್ ಯಾವ ತರ ಸಿಗುತ್ತೆ ಅಂದ್ರೆ ನಿಮ್ಗೆ ಇದು ಇನ್ನೊಂದು ಸ್ಕರ್ಟ್ ಅನ್ನ ಕಟ್ಟಿದ್ದಾರೆ ಪಕ್ಕದಲ್ಲ ತೋರಿಸ್ಬಿಡ್ತಾರೆ. ಫುಲ್ ಇಷ್ಟು ವ್ಯೂ ಪಾಯಿಂಟ್ ಸಿಗುತ್ತೆ ನಿಮ್ಗೆ ಆರಾಮಾಗಿ. ಜರ್ನಿ ಬಗ್ಗೆ ಅಂದ್ರೆ ನೆಕ್ಸ್ಟ್ ಲೆವೆಲ್. ನಾನ್ AC ಅಲ್ಲಿ ಕೂಡ ನಿಮ್ಗೆ ನೋಡಿ ಹೆಡ್ ರೆಸ್ಟ್ ಮತ್ತೆ ಬ್ಯಾಕ್ ರೆಸ್ಟ್ ಕೂಡ ಕೊಟ್ಟಿದ್ದಾರೆ. ಚಾರ್ಜಿಂಗ್ ಬಗ್ಗೆ ಬಂದ್ರೆ ನಿಮ್ಗೆ ಇಲ್ಲಿ ಮೊಬೈಲ್ ಹೋಲ್ಡರ್ ಕೊಟ್ಟಿದ್ದಾರೆ. ಮತ್ತೆ ಚಾರ್ಜಿಂಗ್ ಪಾಯಿಂಟ್ಸ್ ಎಲ್ಲ ಇಲ್ಲಿದೆ ನೋಡಿ, ಸ್ವಿಚ್ ಕೊಟ್ಟಿದ್ದಾರೆ. ಸಣ್ಣ ಪುಟ್ಟ ಬ್ಯಾಗ್ ಗಳಿದ್ರೆ ಇಲ್ಲಿ ಶೂ ರ್ಯಾಕ್ ಕೂಡ ಕೊಟ್ಟಿದ್ದಾರೆ. ಇನ್ನು ಸ್ವಲ್ಪ ದೊಡ್ಡ ಬ್ಯಾಗ್ ಗಳಿದ್ರೆ ನಿಮ್ಗೆ ಇಲ್ಲಿ ತೆಲುಗು ಸ್ಪೇಸ್ ಕೊಟ್ಟಿದ್ದಾರೆ. ಅಂದ್ರೆ ಕೆಲವೊಬ್ರು ಇಲ್ಲಪ್ಪ ಲ್ಯಾಪ್ಟಾಪ್ ಆಗಿದೆ ನಾನು ಒಳಗಡೆ ತಗೊಳ್ತೇನೆ ಅನ್ನೋರಿಗೆ ಎಮರ್ಜೆನ್ಸಿ ಹ್ಯಾಮರ್ ಇದು ಬಂದು ಎಲ್ಲರಿಗೂ ಗೊತ್ತಿರೋದು. ಇವಾಗ ತೋರಿಸ್ತಾ ಇದ್ದೀನಿ ಫಸ್ಟ್ ಅಲ್ಲ, ಎಲ್ಲಾ ವಿಡಿಯೋದಲ್ಲಿ ತೋರಿಸಿದೀನಿ. ಅಂದ್ರೆ ಪ್ರತಿಯೊಂದು ಬೆಡ್ ಅಲ್ಲಿ ಇರುತ್ತೆ ಇದು. ಇನ್ ಕೇಸ್ ಏನೋ ಎಮರ್ಜೆನ್ಸಿ ಪರ್ಪಸ್ ಇದ್ರೆ ಅದನ್ನ ತಗೊಂಡು ನೀವು ಈ ಗ್ಲಾಸ್ ಅನ್ನು ನೋಡ್ಬಿಟ್ಟು ಹೊರಗಡೆ ಹೋಗ್ಬೋದು. ಇಲ್ಲಿ ಲಾಸ್ಟ್ ಅಲ್ಲಿ ಒಂದು ಎಮರ್ಜೆನ್ಸಿ ಎಕ್ಸಿಟ್ ಇದೆ ನೋಡಿ, ಅದನ್ನು ಕೂಡ ತೋರಿಸ್ತಾ ಇದ್ದೀನಿ. ಮತ್ತೆ ಇಲ್ಲೆಲ್ಲ ಫೈರ್ ಸಿಲಿಂಡರ್ ಇಟ್ಟಿದ್ದಾರೆ. ಸೇಫ್ಟಿ ಬಗ್ಗೆ ಮಾತ್ರ ಅದು ನೆಕ್ಸ್ಟ್ ಲೆವೆಲ್. ಇಲ್ಲಿದೆ ನೋಡಿ ಫೈರ್ ಸಿಲಿಂಡರ್ ಅಂತ ಇರುತ್ತೆ. ಮತ್ತೆ ಎಮರ್ಜೆನ್ಸಿ ಎಕ್ಸಿಟ್ ಇದಕ್ಕೂ ಕೂಡ 4 ಬರುತ್ತೆ. ಇಲ್ಲೊಂದಿದೆ, ಅಲ್ಲೊಂದಿದೆ, ಇದೊಂದು ಹಿಡಿದ್ರೆ ಟೋಟಲ್ ಆಗಿ 4. ಅಂದ್ರೆ ಆಸ್ ಪರ್ ದ ಸುಪ್ರೀಂ ಕೋರ್ಟ್ ಆರ್ಡರ್ ಪ್ರಕಾರ ಒಂದು ಬಸ್ ಅಲ್ಲಿ ಎಮರ್ಜೆನ್ಸಿ ಎಕ್ಸಿಟ್ ಅಂತಾನೆ 4 ಇರಬೇಕು. ಅಂದ್ರೆ ಮೇನ್ ಫ್ರಂಟ್ ಡೋರ್, ಡ್ರೈವರ್ ಸೈಡ್ ಮತ್ತೆ ಕ್ಲೀನರ್ ಸೈಡ್ ಅಂದ್ರೆ ಪ್ಯಾಸೆಂಜರ್ ಡೋರ್ ಅಂತ ಕರಿತೀವಿ ಲೆಫ್ಟ್ ಅಲ್ಲಿ. ಅದನ್ನ ಬಿಟ್ಟರೆ ಟೋಟಲ್ ಆಗಿ 4 ಇರಬೇಕು. ಒಂದು ಮುಂದ್ಗಡೆ ವೆಂಟಿಲೇಟರ್ ಆಗಿ ಯೂಸ್ ಮಾಡ್ಕೋಬಹುದು ನಾವು, ಅದು ಎಮರ್ಜೆನ್ಸಿ ಅಂತಾನೆ ಕರೀತಾರೆ. ಈ ಹಿಂದ್ಗಡೆ 2 ಇದೆ, ಇದೊಂದು ಟೋಟಲ್ ಆಗಿ 4 ಆಯ್ತು. ಸೊ ಇದಿಷ್ಟು ನೋಡಿ ವರ್ಲ್ಡ್ ಲೈನ್ಸ್ ಅವ್ರದ್ದು 3 ಗಾಡಿ ವಿಡಿಯೋ ತೋರಿಸ್ತಾ ಇದ್ದೆ ನಾನು. ಬಟ್ ಅದರಲ್ಲಿ ಫುಲ್ ಅವ್ರ ಪಾರ್ಕಿಂಗ್ ಎಲ್ಲ ತೋರಿಸ್ತೆ. ಸೊ ಅದ್ರಲ್ಲಿ ವರ್ಲ್ಡ್ ಲೈನ್ಸ್ ಅವ್ರ ಸರ್ವಿಸ್ ನಂಗೆ ತುಂಬಾ ಇಷ್ಟ ಅನಿಸ್ತು. ನಿಮ್ಗೆ ಯಾವ ತರ ಅನಿಸ್ತು ಅಂತ ಹೇಳಿ ಕಮೆಂಟ್ಸ್ ಅಲ್ಲಿ ಹೇಳಿ. ಮತ್ತೆ ವರ್ಲ್ಡ್ ಲೈನ್ಸ್ ಅಲ್ಲಿ ಮುಂಚೆ ಯಾರು ಅಂದ್ರೆ ಜರ್ನಿ ಮಾಡಿರೋದ್ರೆ ಅದ್ ನೋಡೋಕ್ ಕೂಡ ಕಮೆಂಟ್ಸ್ ಅಲ್ಲಿ ತಿಳಿಸಿ. ನಿಮ್ ಫೀಡ್ಬ್ಯಾಕ್ ಯಾವ ತರ ಇದೆ, 5 ಅಲ್ಲಿ ಎಷ್ಟು ರೇಟಿಂಗ್ ಕೊಡ್ತೀರಾ ಅಂತ ಹೇಳ್ಬಿಟ್ಟು. ನಾನು ಮಾತ್ರ ಇದಕ್ಕೆ 5 ಅಲ್ಲಿ ಫುಲ್ 5 ಕೊಡ್ತೀನಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.